ನಮಸ್ಕಾರ ಎಲ್ಲರಿಗೂ. ನನ್ನ ವ್ಲಾಗ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾನು ನನ್ನ ಮಗಳನ್ನು ಸ್ವಿಮ್ಮಿಂಗಿಗೆ ಕರ್ಕೊಂಬರ್ತಾ ಇದ್ದೀನಿ. ಸ್ಟೇಡಿಯಂ ಹತ್ರ ಇರೋ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಬರ್ತಾ ಇದ್ದೀನಿ. ಅವಳು ಆಲ್ರೆಡಿ ಇಲ್ಲಿ ಒಂದು 2-3 ವರ್ಷದ ಹಿಂದೆ ಕಲ್ತಿದ್ದಾಳೆ. ಸಮ್ಮರ್ ಕ್ಯಾಂಪಲ್ಲಿ ಕಲ್ತಿದ್ದಾಳೆ. ಸೊ ಪ್ರಾಕ್ಟೀಸಿಗೆ ಇವತ್ತು ಕರ್ಕೊಂಬಂದಿದ್ದೀನಿ ನಾನು ಅವಳಿಗೆ. ಬ್ಯಾಕ್ ಮಾಡ್ತಾ ಇದ್ದಾಳೆ, ಫ್ಲೋಟಿಂಗ್ ಮಾಡ್ತಾಳೆ. ಆ್ಯಕ್ಚುಲಿ 5th ಅವಳಿಗೆ ಹಾಕಿದ್ದೆ, ಬಟ್ ಆವಾಗ ಒಬ್ಬರು ಲೇಡಿ ಟೀಚರ್ ಇದ್ದರು. ಅವರು ಡೀಪಲ್ಲಿ ಅವಳನ್ನು ಕರ್ಕೊಂಡೋಗಿ ಬಿಟ್ಬಿಟ್ರು ಕೈ ಕಾಲು ಆಡಿಸ್ಲಿ ಅಂತ. ಸೊ ಆ ಟೈಮಲ್ಲಿ ಅವಳು ಪ್ಯಾನಿಕ್ ಆಗಿ ನೀರಿಂದ ಹೆದರಿ ತುಂಬ ಪ್ರಾಬ್ಲಮ್ ಆಯಿತು. ಆಮೇಲೆ ಒಬ್ಬರು ಸರ್ ಸಿಕ್ಕಿದ್ರು, ಅವರು ಅವಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನೋಡಿ, ಪದ್ಮಾಸನ ಹಾಕಿ ಫ್ಲೋಟ್ ಮಾಡ್ತಾ ಇದ್ದಾಳೆ ಅವಳು ನೀರಲ್ಲಿ. ಮಕ್ಕಳಿಗೆ ಸ್ವಿಮ್ಮಿಂಗ್ ಕಲಿಸೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ 1 ತಾಸಿಂದು ಟೈಮ್ ಆಯಿತು, ನಾವೀಗ ಹೊರಟಿದ್ದೀವಿ. ಹಾಗೆ ನೆಕ್ಸ್ಟ್ ಡೇ ಹೋಳಿ ಹಬ್ಬ. ನೋಡಿ, ನಾವು ಆಡ್ತಾ ಇದ್ದೀವಿ ಹೋಳಿ. ಮನೆ ನೇಬರ್ಸ್ ಹತ್ರ ಜೊತೆಗೆಲ್ಲ ಆಡ್ತಾ ಇದ್ದೀನಿ ನಾನು. ಸೊ ಇವ್ರನ್ನ ನಂದು ಹಳೆ ವ್ಲಾಗಲ್ಲಿ ನೋಡಿರಬೇಕು ನೀವು, ಗಣಪತಿ ದೇವಸ್ಥಾನದ ವ್ಲಾಗಲ್ಲಿ, ಶೋಭಕ್ಕ ಅಂತ. ನೋಡಿ, ಎಲ್ಲ ಲೇಡೀಸು ಹೋಗ್ತಾ ಇದ್ದಾರೆ. ನನ್ನ ಮಗಳು ಹೋಗಿದ್ಲು ರೈನ್ ಡ್ಯಾನ್ಸಿಗೆ, ಇಲ್ಲೇ ಮನೆ ಹತ್ರ ಇತ್ತು. ಅಲ್ಲಿಂದ ಬರ್ತಾ ಇದ್ದಾಳೆ, ಫುಲ್ಲು ಒದ್ದೆಯಾಗಿ ಬಂದಿದ್ದಾಳೆ. ನನಗೆ ಅವಳದ್ದು ಮುಖದ ಕಲರ್ ನೋಡಿ ಹೋಗುತ್ತೋ ಇಲ್ಲೋ ಅಂತ ಡೌಟ್ ಆಗ್ತಾ ಇದೆ. ನನಗೆ ಹಚ್ಚೋಕೆ ಹೋಗಿ ಕ್ಯಾಮ್ರಾಕ್ಕೆಲ್ಲ ಹಚ್ಚಿದ್ದಾಳೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬ್ಲರ್ ಅನಿಸ್ತಾ ಇದೆ. ನೋಡಿ, ಈ ಥರ ಆಗಿದೆ ನನ್ನ ಮುಖ. ದೇವಿಕೆರೆ ಹತ್ರ ಮತ್ತು ಮಾರಿಗುಡಿ ಹತ್ರ ತುಂಬ ಚೆನ್ನಾಗಿ ರೈನ್ ಡ್ಯಾನ್ಸ್ ಇತ್ತಂತೆ, ಬಟ್ ನಮಗೆ ಹೋಗೋಕ್ಕಾಗಿಲ್ಲ. ನೋಡಿ, ಇವಾಗ ನನ್ನ ಮಗಳು ಬರ್ತಾ ಇದ್ದಾಳೆ, ಚಿಕ್ಕವಳು. ಇವಳು ಸಹ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳ ಜೊತೆ ಆಡಿಕೊಂಡು ಬರ್ತಾ ಇದ್ದಾಳೆ. ಈಗ ಅವಳಿಗೆ ನನಗೆ ನೀರು ಹಾಕಬೇಕು ಅಂತ ಪಿಚಕಾರಿ ತೊಗೊಂಡು ಹೋಗ್ತಾ ಇದ್ದಾಳೆ ನೀರು ತುಂಬಿಸ್ಕೊಂಬರೋಕ್ಕೆ.
ಇವಳಿಗೆ ಇಷ್ಟು ವರ್ಷದಲ್ಲಿ ಈ ಸಲನೇ ಇಷ್ಟು ಚೆನ್ನಾಗಿ ಹೋಳಿ ಆಡಿದ್ದು ನನ್ನ ಚಿಕ್ಕ ಮಗಳು. ಸೊ ಇನ್ನೇ ಸ್ನಾನ ಮಾಡಬೇಕು. ಹಾಗೆ ನಾವು ಇಲ್ಲಿ ಸಿ ಪಿ ಬಜಾರ್ ಕೆನರಾ ಬ್ಯಾಂಕ್ ಎದುರುಗಡೆ ಕೆನರಾ ಟೆಕ್ಸ್ಟೈಲ್ಸ್ ಅವ್ರದ್ದು ಒಂದು ಶಾಪ್ ಇದೆ. ಅವರು ಸೇಲ್ ಥರ ಹಾಕಿದ್ರು. 1000 ರುಪೀಸಿಗೆ 4 ಟಾಪ್ಸ್ ಇತ್ತು, ಕುರ್ತಾ ಟಾಪ್ಸು ಜೀನ್ಸ್ ಮೇಲೆ ಹಾಕುವಂಥದ್ದು. ಸೊ ನಾವು ತೊಗೊಂಡ್ವಿ 4. 1000 ರುಪೀಸಿಗೆ 4 ಅಂತ ಹೇಳಿದ್ರು. ಹಾಗೆ ನೈಟ್ ಪ್ಯಾಂಟ್ ಇತ್ತು, ಅದು 1000 ರುಪೀಸಿಗೆ 4 ಅಂತ ಹೇಳಿದ್ರು. ಸೊ ನೋಡೋಣ ಅಂತ ಹೋಗಿದ್ವಿ. ಸೊ ನಾವು ಪರ್ಚೇಸ್ ಮಾಡಿದ್ವಿ. ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.